ನಮ್ಮ ಸಮಾಜದ ನೈರ್ಮಲ್ಯ ಹಾಗೂ ಆರೋಗ್ಯನ ಕಾಪಾಡ್ತಿರೋರೇ ಈ ಸಫಾಯಿ ಕರ್ಮಚಾರಿಗಳು. ಇವರ ಸೇವೆಯ ಮಹತ್ವವನ್ನು ಪರಿಗಣಿಸಿ ಸರ್ಕಾರ ಇವರಿಗೆ ಸಾಕಷ್ಟು ಸೌಲಭ್ಯನ ಒದಗಿಸಿದೆ. ಆದರೆ ನಮ್ಮ ನಾಳ್ತಿರುವಂತಹ ಅಧಿಕಾರಿಗಳು ಇವರೆಲ್ಲ ಸೌಲಭ್ಯನ ನುಂಗಿ ನೀರು ಕುಡಿತಿದ್ದಾರೆ. ಇವರನ್ನ ಬರಿಗೈ ದಾಸರನ್ನಾಗಿಸಿ ಇಂಥ ಮಲದ ಗುಂಡಿಗೆ ನೂಕುತ್ತಿದ್ದಾರೆ. ಅದು ಹೇಗೆ ತಿಳಿಯೋಣ ಈ ವರದಿ ಮೂಲಕ. ಪ್ರತಿ ತಿಂಗಳ ಕನಿಷ್ಠ ವೇತನ 18,000. 37 ಆಸ್ಪತ್ರೆಗಳಲ್ಲಿ ಉಚಿತ ವೈದ್ಯಕೀಯ ಸೌಲಭ್ಯ. ಪ್ರತಿ ವರ್ಷ 1 ಜೊತೆ ಗಮ್ಶು, 1 ಜೊತೆ ಗ್ಲೌಸ್, 1 ಸ್ವೆಟರ್, 1 ಮಂಕಿ ಟೋಪಿ, 1 ಜೊತೆ ಚಪ್ಪಲಿ, 1 ಜೊತೆ ಬಾಟಾ ಶೂ, 2 ಜೊತೆ ಸಮವಸ್ತ್ರ, 1 ಟರ್ಕಿ ಟವಲ್, ಪ್ರತಿ 2 ವರ್ಷಕ್ಕೊಂದು ಕಂಬಳಿ, ಪ್ರತಿ 4 ವರ್ಷಕ್ಕೊಂದು ರೇನ್ ಕೋಟ್, ಪ್ರತಿ ತಿಂಗಳು 501 ಬಾರ್ ಸಾಬೂನ್, 2 ಡೆಟಾಲ್ ಹಾಗೂ 4 ಸುಗಂಧ ಭರಿತ ಸಾಬೂನು, ಅರ್ಧ ಲೀಟರ್ ತೆಂಗಿನ ಎಣ್ಣೆ ಜೊತೆಗೆ ಕೆಲಸ ಮಾಡೋ ಕೇಂದ್ರಗಳಲ್ಲಿ ವಿಶ್ರಾಂತಿ ಕೋಣೆ. ಇವು ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಅಂದ್ರೆ BWSSBಯಲ್ಲಿ ದುಡಿಯುತ್ತಿರುವ ಖಾಯಂ ಒಳಚರಂಡಿ ಕಾರ್ಮಿಕರಿಗೆ ಸಿಗುತ್ತಿರುವ ಸೌಲಭ್ಯಗಳು. ಆದ್ರೆ ಈ ಎಲ್ಲಾ ಸೌಲಭ್ಯಗಳು ನಿಜವಾಗ್ಲೂ ಕಾರ್ಮಿಕರಿಗೆ ತಲುಪುತ್ತಿದೆಯಾ ಅಂತ ತಿಳಿಯಲು ಒಂದು ಸಣ್ಣ ರಿಯಾಲಿಟಿ ಚೆಕ್ ಮಾಡಿದ್ವಿ. ಇವರು ಪ್ರೆಸ್ ಕ್ಲಬ್ ಬಳಿಯ ಒಳಚರಂಡಿ ಕ್ಲೀನ್ ಮಾಡಲು ಬಂದಿದ್ದಾರೆ. ಖಾಯಂ ನೌಕರನಾದ್ರೂ ಕೈಯಲ್ಲಿ ಗ್ಲೌಸ್ ಇಲ್ಲ, ಕಾಲಲ್ಲಿ ಗಮ್ಶೂ ಇಲ್ಲ. 15 ವರ್ಷಗಳ ಸೇವೆಯ ಬಳಿಕ ಇವರಿಗೆ ಸಿಗುತ್ತಿರುವುದು ಬರೀ 14,000 ಸಂಬಳವಂತೆ. ನನಗೆ 14 ಬರುತ್ತೆ. 14 ತಂದೆ ಕೆಲಸ ನನಗೆ 14,000 ಬರುತ್ತೆ. ಅವರಿಗೆ ಮಾತ್ರ ಕಡಿಮೆ. ಇವರು ನಾನು 15 ವರ್ಷದಿಂದ ಮಾಡ್ತಾ ಇದ್ದೀನಿ. ಇಲ್ಲೂ ಬರೀ ಮೋಸ. ಇನ್ನು ನಮ್ಮ BWSSB ಸೇರಿದಂತೆ ಇತರ ಮಂಡಳಿ, ನಗರಸಭೆ, ನಗರ ಪಾಲಿಕೆ ಹಾಗೂ ಪುರಸಭೆಗಳಲ್ಲಿ ದುಡಿಯುತ್ತಿರುವ 75% ಗುತ್ತಿಗೆ ಒಳಚರಂಡಿ ಕಾರ್ಮಿಕರ ಸ್ಥಿತಿ ತುಂಬಾನೇ ಶೋಚನೀಯವಾಗಿದೆ. ಇವರಿಗೆ ಸಿಗುತ್ತಿರುವುದು ಬರೀ 2 ರಿಂದ 3,000 ಸಂಬಳ. 3,440 ರೂಪಾಯಿ ಏನೋ ಬರ್ತದೆ ಸಂಬಳ. ನಾವು ಪ್ರೈವೇಟ್ ಎಲ್ಲ ಕೆಲಸ ಮಾಡೋದು. ಇನ್ನು ಶೂ, ಗ್ಲೌಸ್ ಮಾತು ಬಿಡಿ, ವೈದ್ಯಕೀಯ PF ಪಿಂಚಣಿ ಸೌಲಭ್ಯನೂ ಇಲ್ಲ. ಹಬ್ಬ ಹರಿದಿನ ಇಲ್ಲವೇ ಇಲ್ಲ. 365 ದಿನನೂ ದುಡಿಬೇಕು. ಅದೇ ಹೊಲಸಲ್ಲಿ ಮುಳುಗೇಳಬೇಕು. ನಾನಾ ರೋಗಗಳಿಗೆ ತುತ್ತಾಗಬೇಕು. ಎಲ್ಲೇನು ಮಾಡಿದ್ರೆ 150 ಕೊಡ್ತಾರೆ. ಸರ್ಕಾರದಿಂದ ನಿಮ್ಗೆ ಏನು ಆರೋಗ್ಯಕ್ಕೆ ಅಂತ ಏನು ಹೆಲ್ತ್ಗೆ ಏನಿಲ್ಲ? ಇಲ್ಲ ಮೇಡಮ್, ಏನಿಲ್ಲ. ನೀವು ನಿಮ್ಗೇನೋ ತೊಂದರೆ ಆದರೆ ಕೂಡ ನೀವು ನಿಮ್ಮ ಖರ್ಚಿನಲ್ಲೇ ಮಾಡ್ಕೋಬೇಕಾಗಿ ಮಾಡ್ಕೋಬೇಕು. ಬೇರೆ ಸರ್ಕಾರದಿಂದ ಏನು ಫೆಸಿಲಿಟಿ ಇಲ್ಲ, ಏನು ಕೊಡೋದೇ ಇಲ್ಲ. ಇಲ್ಲ ನಾವು ಈ ಪಬ್ಲಿಕ್ನವ್ರು ಕೊಟ್ಟರೆ ನಮ್ಗೆ ಅದೇ ಜೀವನಕ್ಕೆ. ಅಲ್ಲೇ ಆರೋಗ್ಯಕ್ಕೆ ಕೊಡೋಲ್ಲ, ಏನು ಕೊಡೋಲ್ಲ. ಇದಕ್ಕೆ ನಮ್ಮ ಅಭ್ಯಾಸ ಆಗಿದಲ್ವ, ಅದರಿಂದ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ವಿ ನಾವು. ಈ ಬಗ್ಗೆ ಕೆಲಸದ ಗುತ್ತಿಗೆ ಪಡೆದವರಲ್ಲಿ ಕೇಳಿದ್ರೆ ಅವರಂತಾರೆ, ಕೊಟ್ಟಿದ್ದಾರೆ, ಸ್ವಲ್ಪ ಹೋಗಿದೆ ಕೊಟ್ಟಿದ್ದಾರೆ, ಡ್ರೆಸ್ ಎಲ್ಲ ಕೊಟ್ಟಿದ್ದಾರೆ, ಶೂ ಕೊಟ್ಟಿದ್ದಾರೆ, ಹ್ಯಾಂಡ್ ಬ್ಲೌಸ್ ಕೊಟ್ಟಿದ್ದಾರೆ, ಆಮೇಲೆ ಡ್ರೆಸ್ ಕೊಟ್ಟಿದ್ದಾರೆ. ಅದು ಏನಂದರೆ ಈ ಮೆಜೆಸ್ಟಿಕಲ್ಲಿ ನಾವೇನಾದ್ರು ಈ ಒಂದು 20 ಅಡಿ ಆಳ ಇರ್ತದಲ್ವ, ಅದಕ್ಕೆ ಯೂಸ್ ಮಾಡ್ತೀವಿ ನಾವು. ಈ ಮೇಲೆ ಏನು ಪರವಾಗಿಲ್ಲ. ಆದ್ರೆ ಇವರಿಗೆ ಸೌಲಭ್ಯಗಳನ್ನ ಕೊಡ್ಲೇಬೇಕು ಅಂತ ಸರ್ಕಾರ ನಿಬಂಧನೆ ಹಾಕಿಲ್ವಾ? ಖಂಡಿತ ಹಾಕಿದೆ. ಆದ್ರೆ ಗುತ್ತಿಗೆದಾರ ಹಾಗೂ ಅಧಿಕಾರಿಗಳ ಕೈಚಳಕದಿಂದ ಆ ಸೌಲಭ್ಯಗಳಾವು ಇವರಿಗೆ ಸಿಗುತ್ತಿಲ್ಲ ಅಂತ ಅಧಿಕಾರಿಗಳೇ ಹೇಳ್ತಾರೆ. ಅವ್ರಿಗೆ ನೀವು ಮಂತ್ಲಿ ಸ್ಯಾಲ್ರಿ ಇಷ್ಟು ಕೊಡಬೇಕು ಅಂತಾನೆ ನಾವು ಅವ್ರ ಹತ್ರ ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀವಿ. ಸೊ ಅದರಲ್ಲಿ ESI PF ಕಳ್ಕೊಂಡು ಉಳಿದಿದ್ದು ಕೊಡಿ ಅಂತ ಹೇಳ್ತೀವಿ. ಅದರಲ್ಲೂ ಮೋಸ ಮಾಡ್ತಾರೆ. ESI PF ಇಲ್ವೇ ಇಲ್ಲ ಅಂತ ಇದಾರಲ್ಲ, ಗೊತ್ತೇ ಇಲ್ಲ ಅಂತಾರೆ. ಅದನ್ನೇ ಏನಾಗಿದೆ, ನಮಗೆ ಎಷ್ಟು ಮೋಸ ಮಾಡ್ತಾ ಇದ್ದಾರೆ ಅಂದರೆ, ಯಾವುದೋ ಒಂದು ತಿಂಗಳು 2 ತಿಂಗಳಲ್ಲಿ ಕಟ್ಟಿರ್ತಾರೆ, ಅದನ್ನೇ ರಿಪೀಟ್ ಮಾಡ್ತಾರೆ, ತೋರಿಸ್ತಾರೆ. ಬಿಲ್ ಇದು ಪೇಮೆಂಟ್ ಬಂದಾಗ ಸರ್ ಕೊಟ್ಟಿದ್ದೀವಿ ಸರ್ ಅಂತಾರೆ. ಆಮೇಲೆ ನಮಗೆ ಒರಿಜಿನಲ್ ಕೊಡೋದಿಲ್ಲ, ಅದನ್ನು ಜೆರಾಕ್ಸ್ ಮಾಡಿ ಅದನ್ನು ಎರೇಸ್ ಮಾಡಿ ಮತ್ತೆ ಕೈಯಲ್ಲಿ ಬರೆದು ಈ ತಿಂಗಳು ನೋಡಿ ಸರ್ ಕಟ್ಟಿದ್ದೀವಿ ಅಂತ ತರ್ತಾರೆ. ಸೊ ನಾವು ಯಾರು ಅಷ್ಟೊಂದು ನಮ್ಮಲ್ಲಿ ಅಕೌಂಟ್ಸಲ್ಲಿ ಅದನ್ನು ಅಬ್ಸರ್ವ್ ಮಾಡ್ತಾ ಇಲ್ಲ. ಹೌದು, ಸರ್ಕಾರ ಸಫಾಯಿ ಕರ್ಮಚಾರಿಗಳಿಗೆ ಪ್ರಾಮಾಣಿಕವಾಗಿ ಸೌಲಭ್ಯ ಕೊಡ್ತಿದ್ರೆ ಹಾವೇರಿಯ ಸವಣೂರು ಭಂಗಿಗಳು ಮಲಸುರಿದು ಪ್ರತಿಭಟನೆ ಮಾಡ್ತಿದ್ರ? ಬರೀ 200 ರೂಪಾಯಿ ಮಜೂರಿಗೆ ರಾಯಚೂರಿನ ದಲಿತರು ಯಾಕೆ ಕಕ್ಕಸ್ಗುಂಡಿಯಲ್ಲಿ ಮುಳುಗೇಳುತ್ತಿದ್ರು? ಮಕ್ಕಳ ಸ್ಕೂಲಿನ ಫೀಸ್ಗೆ ಗುಲ್ಬರ್ಗಾದ ಮುಸ್ಲಿಂ ಮಹಿಳೆಯರು ಶೌಚದ ಗುಂಡಿಗೆ ಯಾಕೆ ಇಳಿಯುತ್ತಿದ್ರು? ಉಡುಪಿಯ ಕೊರಗರು ಸಾಮಾಜಿಕ ಬಹಿಷ್ಕಾರದಿಂದ ನರಳುತ್ತಿದ್ರ? ಹೇಳಿ ಮಂತ್ರಿಗಳೇ. ರಾಜ್ಯ, ಕೇಂದ್ರ ಸರ್ಕಾರ ಪ್ರತಿ ವರ್ಷ ಒಳಚರಂಡಿ ಅಭಿವೃದ್ಧಿಗೆ ಕೋಟ್ಯಾಂತರ ರೂಪಾಯಿ ಮೀಸಲಿಡುತ್ತಿದೆ. ಅಲ್ಲದೆ ಮಂಡಳಿಗಳು, ನಗರ ಪಾಲಿಕೆ, ನಗರ ಪುರಸಭೆಗಳು ಪ್ರತಿ ತಿಂಗಳು ಸಾರ್ವಜನಿಕರಿಂದ ಕೋಟ್ಯಾಂತರ ರೂಪಾಯಿ ಬಿಲ್ ಸಂಗ್ರಹಿಸುತ್ತೆ. ಹಾಗಾದ್ರೆ ಆ ಹಣಗಳೆಲ್ಲ ಎಲ್ಲಿ ಹೋದವು? ಉತ್ತರ ಕೊಡಿ. ನಮ್ಮ ಸಂವಿಧಾನ ಪ್ರತಿಯೊಬ್ಬರಿಗೂ ಗೌರವಯುತವಾಗಿ ಬಾಳುವಂತ ಹಕ್ಕನ್ನ ಕೊಟ್ಟಿದೆ.
ಆದರೆ ನಮ್ಮ ರಾಜ್ಯದಲ್ಲಿರುವಂಥ ಸಫಾಯಿ ಕರ್ಮಚಾರಿಗಳಿಗೆ ಗೌರವ ಏನು? ಅವರ ಬದುಕಿನ ಹಕ್ಕನ್ನೇ ಕಿತ್ಕೊಂಡಿದೆ. ಹಾಗಾಗಿ ಸರ್ಕಾರ ಈ ಸಮಸ್ಯೆಯನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕು. ಅಲ್ಲದೆ ಇವರ ಬದುಕಿಗಾಗಿ ಒಂದು ಉದ್ಯೋಗನ ಕಲ್ಪಿಸಬೇಕು. ಆಗ ಸಂವಿಧಾನ ಮತ್ತು ಕಾನೂನಿಗೆ ಬೆಲೆ ಕೊಟ್ಟಂತಾಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7. ಕವರ್ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಗೆ ಕಳಿಸ್ಕೊಡಿ. ನಮ್ಮ ವಿಳಾಸ ಕವರ್ ಸ್ಟೋರಿ ಸುವರ್ಣ ನ್ಯೂಸ್ 24/7, ನಂಬರ್ 204, ಎಂಬಸಿ ಸ್ಕ್ವೇರ್, ಇನ್ಫೆಂಟ್ರಿ ರಸ್ತೆ, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ coverstory@suvarnanews.in.